ದೈವಾರಾಧನೆಗೆ ಹೆಸರಾಗಿರುವ ತುಳುನಾಡಿನಲ್ಲಿ ಕಾಣಿಕದ ದೈವಗಳ ಸಾಲಿನಲ್ಲಿ ಗುಳಿಗ ದೈವಕ್ಕೆ ಪ್ರಾಮುಖ್ಯತೆ ಇದೆ. ಗುಳಿಗ ದೈವದ ನರ್ತನ ಸೇವೆ ಅಂದ್ರೆ ಅಥವಾ ಗಗ್ಗರ ಸೇವೆಯ ವೇಳೆ ಈ ದೈವದ ಅಬ್ಬರಕ್ಕೆ ಜನರು ಭಕ್ತಿ ಪರವಶರಾಗಿ ಹೋಗ್ತಾರೆ. ಅಂತಹ ಕಾಣಿಕದ ಶಕ್ತಿ ಇರುವಂತಹ ಗುಳಿಗ ದೈವಕ್ಕೆ ನಡೆದಿರುವಂತಹ ಗಗ್ಗರ ಸೇವೆ ಎಂದು ವಿಶೇಷವಾಗಿ ಗಮನ ಸೆಳೆದಿದೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ಬರ್ಕಜೆ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಬೆಳ್ತಂಗಡಿ ತಾಲೂಕಿನ ವೇಣೂರು ಸಮೀಪದ ನಿಟ್ಟಾಡಿಯಲ್ಲಿ ಇರುವ ಈ ಕ್ಷೇತ್ರ ಕಳೆದ 10 ವರ್ಷಗಳಿಂದ ಕಾಣಿಕದ ಕ್ಷೇತ್ರವಾಗಿ ಗಮನ ಸೆಳೆದಿದೆ. ವಿಶೇಷವಾಗಿ ಇಲ್ಲಿನ ನವಗುಳಿಗ ಸಾನ್ನಿಧ್ಯದಿಂದ ಭಕ್ತರು ಇಲ್ಲಿಗೆ ಏನೇ ಹರಕೆ ಹೊತ್ತುಕೊಂಡರೂ ಅದು ಈಡೇರುತ್ತದೆ ಎಂಬ ನಂಬಿಕೆ ಇದೆ. ವಿಶೇಷ ಆದರೆ ಈ ಕ್ಷೇತ್ರದಲ್ಲಿ ಏಕಕಾಲದಲ್ಲಿ ನವಗುಳಿಗ ದೈವಗಳಿಗೆ ಗಗ್ಗರ ಸೇವೆ ನೀಡಲಾಗುತ್ತದೆ. ಒಮ್ಮೆಗೆ ಒಂದು ಗುಳಿಗ ದೈವಕ್ಕೆ ಈ ರೀತಿಯ ಸೇವೆ ನೀಡಲಾಗುತ್ತದೆಯಾದರೂ ಇಲ್ಲಿ ಒಮ್ಮೆಲೆ ಈ 9 ದೈವಗಳು ಮೈ ರೋಮಾಂಚನಗೊಳಿಸುತ್ತವೆ. ಬರ್ಕಜೆ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಕಳೆದ 10 ವರ್ಷಗಳಿಂದ ಈ ನವಗುಳಿಗ ಗಗ್ಗರ ಸೇವೆಯನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಏಕಕಾಲದಲ್ಲಿ 9 ಗುಳಿಗ ದೈವಗಳ ಗಗ್ಗರ ಸೇವೆ ನಡೆಯುವ ಜಿಲ್ಲೆಯ ಏಕೈಕ ಸ್ಥಳ ಇದಾಗಿದೆ. ಕೆಲವೊಂದು ಕಡೆಗಳಲ್ಲಿ 2 ಗುಳಿಗ ದೈವಗಳಿಗೆ ಏಕಕಾಲದಲ್ಲಿ ಈ ರೀತಿಯ ಸೇವೆ ನೀಡಿರುವ ಉದಾಹರಣೆಗಳು ಇವೆ. ಆದರೆ ಬರ್ಕಜೆ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ನವಗುಳಿಗಗಳು ನೆಲೆಯಾಗಿರುವ ಕಾರಣ ಇಲ್ಲಿ ಈ ರೀತಿಯಾಗಿ ಏಕಕಾಲದಲ್ಲಿ ನವಗುಳಿಗ ದೈವಗಳಿಗೆ ಗಗ್ಗರ ಸೇವೆ ನೀಡಲಾಗುತ್ತಿದೆ. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ದೈವನರ್ತಕರ ಮೂಲಕ ಈ ಗಗ್ಗರ ಸೇವೆ ನಡೆಸಲಾಗುತ್ತದೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಶಾಸಕ ಹರೀಶ್ ಪೂಜಾ ಸೇರಿದಂತೆ ಅನೇಕ ಗಣ್ಯರು ಹರಕೆಯ ಗಗ್ಗರ ಸೇವೆಗಳನ್ನು ನಡೆಸಿ ತಮ್ಮ ಇಷ್ಟಾರ್ಥಗಳಿಗಾಗಿ ಪ್ರಾರ್ಥಿಸಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಕ್ಷೇತ್ರಕ್ಕೆ ಬರುವ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದ್ದು, ಈ ನವಗುಳಿಗ ದೈವದ ಕಾಣಿಕದ ಬಗ್ಗೆ ಜನರು ಅಪಾರ ನಂಬಿಕೆ ಇರಿಸಿಕೊಂಡಿದ್ದಾರೆ. ನವಗುಳಿಗ ದೈವಗಳಿಗೆ ಕೈ ಮುಗಿದ್ರೆ ಎಲ್ಲಾ ಸಂಕಷ್ಟ ಪರಿಹಾರ ಆಗುತ್ತದೆ ಎಂಬ ನಂಬಿಕೆಯೇ ಇದಕ್ಕೆ ಕಾರಣ. ಜಾತ್ರೋತ್ಸವದ ಸಂದರ್ಭದಲ್ಲಿ ಇಲ್ಲಿ ವಾರ್ಷಿಕವಾಗಿ ನಡೆಯುವ ದೈವಗಳ ಸೇವೆಯಲ್ಲಿ ಈ ನವಗುಳಿಗ ದೈವಗಳ ಗಗ್ಗರ ಸೇವೆ ನಡೆಸಲಾಗಿದೆ. ದೈವಗಳ ನರ್ತನ ಕಂಡ ಭಕ್ತರು ಕೈ ಮುಗಿದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅನೇಕ ಗಣ್ಯರು ಈ ಗಗ್ಗರ ಸೇವೆಯಲ್ಲಿ ಭಾಗಿಯಾಗಿ ದೈವದ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ತುಳುನಾಡಿನಲ್ಲಿ ಎಲ್ಲೂ ಕಾಣಸಿಗದ ಈ ಸೇವೆ ಬರ್ಕಜೆಯಲ್ಲಿ ಮಾತ್ರ ನಡೆಯುತ್ತಿರುವುದು ವಿಶೇಷ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ 24/7.